ಮಂದಹಾಸ, ಅಲ್ಪ ಮಾತು, ಕಣ್ಣಲ್ಲೇ ಸೆಳೆಯುವ ಬಿಗ್ ಬಾಸ್ ಸ್ಪರ್ಧಿ ಕಾವ್ಯ ಅಲಿಯಾಸ್ ಕಾವು ಇದೀಗ ಹೊಸದೊಂದು ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ. ಇವರು ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಭಾರೀ ಗಲಾಟೆ ಆಗಿದೆ. ಮೈಕ್ ಕಿತ್ತಾಟ ಕೂಡ ನಡೆದಿದೆ. ಅಭಿಮಾನಿಯನ್ನ ತಳ್ಳಲಾಗಿದೆ. ಅಸಲಿಗೆ ಅಲ್ಲಿ ಆಗಿದ್ದಾದ್ರೂ ಏನು, ಆರೋಪ ಪ್ರತ್ಯಾರೋಪಗಳೇನೇನು ಬರ್ತಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಿಗ್ ಬಾಸ್ ಕಾವ್ಯ ಕಾರ್ಯಕ್ರಮದಲ್ಲಿ ಗಲಾಟೆ ಅಂತದ್ದೇನಾಯ್ತು ಅಕ್ಕ? ಆರೋಪ ಪ್ರತ್ಯಾರೋಪ ಕಾವು ರಣರಣ ಆಗಿದ್ಯಾಕೆ? ಬಿಗ್ ಬಾಸ್ ಕಾವ್ಯ ಅಂದ್ರೆ ಎಲ್ರಿಗೂ ನೆನಪಾಗೋದು ನಗುಮುಖ, ಮೃದು ಮಾತು, ಹಿತವಾದ ವರ್ತನೆ. ಆದ್ರೆ ಇದೀಗ ಕಾವ್ಯ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಕಲಬುರಗಿ ಖಾಸಗಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕಾವ್ಯ ಕಾರ್ಯಕ್ರಮವನ್ನ ಅರ್ಥಕ್ಕೆ ಮೊಟಕುಗೊಳಿಸಿ ಹೋಗಿರುವ ಆರೋಪ ಕೇಳಿಬಂದಿದೆ. ಇದಕ್ಕೆ ಕಾರಣ ಅಭಿಮಾನಿಯ ಅತಿರೇಕದ ವರ್ತನೆ ಎನ್ನಲಾಗ್ತಿದೆ. ವೇದಿಕೆಯಲ್ಲಿ ಮಾತಾಡೋದಕ್ಕೆ ಮುಂದಾದ ಕಾವ್ಯ ಕೈಯಿಂದ ಮೈಕ್ ಕಿತ್ತುಕೊಳ್ಳುವ ವಿಡಿಯೋ ವೈರಲ್ ಆಗಿದೆ. ಬಳಿಕ ಅಲ್ಲಿ ಹೈಡ್ರಾಮವೇ ನಡೆದಿದೆ. ಕಾರ್ಯಕ್ರಮದ ಆಯೋಜಕರು ಹಾಗೂ ಕಾವ್ಯ ಅಭಿಮಾನಿಗಳ ನಡುವೆ ಕಿತ್ತಾಟ, ತಳ್ಳಾಟ, ನೂಕಾಟ ನಡೆದಿದೆ. ಈ ವೇಳೆ ಕಾವ್ಯ ಸೆಲ್ಫಿ ಕೇಳೋದಕ್ಕೆ ಬಂದ ಅಭಿಮಾನಿಯನ್ನ ತಳ್ಳಿದ್ದಾರೆ ಅಂತ ಕೂಡ ಆಯೋಜಕರು ಆರೋಪಿಸಿದ್ದಾರೆ. ಅಲ್ಲೆಲ್ಲ ವೇದಿಕೆ ಮೇಲೆ ಅತಿಥಿಗಳು ಇದ್ರು ಸರ್, ಅವ್ರ ಎದುರುಗಡೆನೆ ಬಂದು ಇಲ್ಲಿ ಮೈಕ್ ತಗೊಂಡು ಅಭಿಮಾನಿಗಳಿಗೆಲ್ಲ ಇದು ಮಾಡಿಕೊಂಡು ಕೈ ಕೊಟ್ಕೊಂಡು ಇದೆಲ್ಲ ಮಾಡಿ ಕೆಡಿಸ್ತಾ ಹೋದ್ರು ಸರ್. ಅದಕ್ಕೋಸ್ಕರ ಅಲ್ಲಿ ಅವ್ರ ಅಭಿಮಾನಿಗಳಿಂದನೇ ಅಲ್ಲಿ ಕೆಟ್ಟಿರೋದು. ಕಾರ್ಯಕ್ರಮದಲ್ಲಿ ಒಂದ್ ಕಡೆ ಕಾವ್ಯಗೆ ಅವಮಾನ ಮಾಡಿರುವ ರೀತಿ ಕಂಡು ಬಂದ್ರೆ, ಇನ್ನೊಂದ್ ಕಡೆ ಕಾವ್ಯರಿಂದಲೇ ತೊಂದರೆಯಾಗಿದೆ ಅಂತಾಲೂ ಹೇಳಲಾಗ್ತಿದೆ. ಇದೀಗ ಕಟ್ಟುಕತೆಗಳು ಸ್ಟಾಪ್ ಆಗ್ಬೇಕು ಅಂದ್ರೆ ಸ್ವತಃ ಕಾವ್ಯ ಮಾತಾಡಬೇಕಿದೆ. ಆದ್ರೆ ಕಾವ್ಯಗೆ ಅವಮಾನ ಆಗಿದೆ ಎನ್ನಲಾದ ವಿಡಿಯೋವಂತೂ ಭಾರಿ ವೈರಲ್ ಆಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.